ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಶಿವು. ಇನ್ನೊಂದು ವಿಡಿಯೋಗೆ ಸ್ವಾಗತ. ಆ್ಯಕ್ಚುಲಿ ನಾವಿವತ್ತು ಪ್ಲ್ಯಾನ್ ಮಾಡಿಕೊಂಡು ಕಿಷ್ಕಿಂದೆ ಅಂದರೆ ಅಂಜನಾದ್ರಿ ಬೆಟ್ಟಕ್ಕೆ ಬಂದ್ವಿ. ನೈಟ್ ಹೊರಟ್ವಿ ಬೆಂಗಳೂರಿಂದ. ಇಲ್ಲಿಗೆ ಇವಾಗ ಎಷ್ಟು 9 o'clock ಆಗ್ತೈತೆ ಆಲ್ರೆಡಿ. ಇಲ್ಲಿ ರೀಚ್ ಆಗಿದ್ವಿ. ಈಗ ನದಿ ಸ್ನಾನ ಮಾಡೋಣ ಅಂತ ಹೋಗ್ತಿದ್ವಿ. ಮೀಟ್ ಮೈ ಫ್ರೆಂಡ್ಸ್ ಸಿದ್ದಣ್ಣ ಅಂತ ಹೇಳಿ, ಮತ್ತೆ ನಾಗಿ, ಗೊತ್ತು ನಿಮ್ಗೆ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀರಾ. ಈಗ ನದಿ ಹತ್ರ ಹೋಗ್ತಿದ್ವಿ. ಬನ್ನಿ, ಇಲ್ಲಿಂದ ಸ್ನಾನಗಿನ ಎಲ್ಲ ಮಾಡ್ಕೊಂಡು ಗೈಸ್ ನೋಡಿ, ತುಂಗಭದ್ರಾ ನದಿಲಿ ನೀರು ಕೂಡ ಕಡಿಮೆ ಇದೆ. ಇಲ್ಲಾಂದ್ರೆ ಇಲ್ಲೆಲ್ಲ ಓಡಾಡೋಕ್ಕೆ ಆಗಲ್ಲ. ಎಷ್ಟು ನೀರು ಕಡಿಮೆ ಆಗಿದೆ ನೋಡಿ. ನಂಗೆ ನೀರಲ್ಲಿ ಗಂಡ ಅಂತ ಇದೆ, ಬೇಕಾದ್ರೆ ಬೆಂಕಿಲಿ ಆಟ ಆಡೋನು ಬಿಡ್ತೀನಿ. ಅಗ್ನಿಗಂಡ, ಸರ್ಪಗಂಡ, ವಾಯುಗಂಡ, ಈ ತರ ನಾನಾ ತರದ ಗಂಡಾಂತರಗಳಿವೆ. ನಿನಗೆ ನೀರಿನ ಗಂಡ ಇದೆ. ಹೇಳ ಸ್ವಾಮಿ ಅಂದ್ರೆ ಹಿಂಗೆ ಹೇಳ್ತೀಯ. ಆಟ ಆಡ್ಬಿಡ್ತೀನಿ ನೀರಲ್ಲಿ, ಹುಡುಗಿಲಿ ಗಂಡ. ಕಮ್ ಕಮ್, ಬನ್ನಿ 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 ಜನರೇ, ಬನ್ನಿ ಬನ್ನಿ ಜನರೇ. ನೀನ್ ಬಿದ್ರದ ಹೋದ್ ನಗ್ತಾ ಬೇಕಾದ್ರೆ ಬೀಳು. ಸೀರಿಯಸ್ ಆಗಿ ಮೀನ್ ಬೇಕಾದ್ರೆ ಜಾರ್ಕೊಂಡ್ ಕಾಲು ಹಿಂಗ ಹೋಗುತ್ತೆ. ಬಿಸಾಕ್ಬಿಡ್ಲ? ಕಮ್. ನೋಡಿ, ರಾಮನ್ ಪ್ರತಿಮೆ ಮಾಡಿದ್ದಾರೆ, ಯಾವ ತರ ಕಾಣುತ್ತೆ ಅಂತ ಹೇಳಿ. ಇವಾಗ ಮೆಟ್ಲತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಡಿ ನಗೆ ಅಲ್ಲಿ ಹತ್ತಿ ಇಳಿತಾರೆ. ಇಷ್ಟೊತ್ತು ಇಳಿಬೇಕಿತ್ತು ನನಗೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇಲ್ಲಿದೆ ನೋಡಿ ಎಲ್ಲ ಶ್ರೀರಾಮ್. ಸಿದ್ದಣ್ಣ ಅಲ್ಲೇ. A few minutes later. ಹೇ ಹುಲಿ, ನೋಡಿ ಇವಾಗ ನಮ್ಮ ಕಂಪ್ನಿ ಕೊಲಿಗೊಬ್ರು ಇಲ್ಲೇ ಇದ್ದಾರೆ. ಸಿದ್ದಣ್ಣ ಏನು ನೋಡ್ತೀರಾ, ಸುಸ್ತಾಗ್ಬಿಟ್ಟವನೆ. ಏನ್ ಸಮಾಚಾರ? ಬೇಗನೆ ಬಂದ್ವಿ ನಾವು. 8 ಗಂಟೆಗೆ ಬಂದ್ವಿ, ಸ್ನಾನಕ್ಕೆ ಹೋಗಿದ್ವಿ. ಲೇಟ್ ಆಯ್ತು. ನೈಟ್ 10 ಗಂಟೆ ಹಂಪಿ ಎಕ್ಸ್ಪ್ರೆಸ್ ಬುಕ್ ಮಾಡಿದ್ವಿ ಮೊನ್ನೆನೆ. ಇಲ್ಲ, ಹಂಪಿ ನಾಳೆ ಸಂಜೆ ಟ್ರೈನ್ ಬುಕ್ ಮಾಡ್ತಾನೆ. ಈಗ ಎಲ್ಲೋ ನೋಡಲ್ಲವ್ರೆ. ಎಲ್ಲಿಂದ ಊರು? ಬೈಕಲ್ಲಿ ಬಂದ್ರಿ ಊರಿಗೆ? ನಾಳೆ ನಾನ್ ಕೆಂಪ್ರಂಗಮ್ಮ. ಹೌದಾ? ಹಾಯ್ ಬ್ರೋ. ನಾನ್ರಿ ಇಲ್ಲಿ ಕಾಲ್ ಮೀ ಮಿಂಚಿಂಗ್ ಮೀಲಾಕ್ಷಿ ಸಿದ್ದಣ್ಣ. ನರಸಿಂಹರಾಜು BN ಪ್ಲೇಟ್ ನರಸಿಯಪ್ಪ. ಫೈನಲಿ ಮೇಲ್ ಬಂದ್ವಿ. ನೋಡಿದ್ರಲ್ಲ, ನಮ್ಮ ಕೊಲಿಗೊಬ್ರು ಸಿಕ್ಕಿದ್ರು, ಮಾತಾಡಿಸ್ಬಿಟ್ಟು ಅವ್ರು ಹೊರಟ್ರು. ಇಲ್ಲೋಗಣ ಕ್ಯೂ ದೇವಸ್ಥಾನ ಒಳಗೆ ಇದೆ ತಾನೆ ಕ್ಯೂ. ಜನಸಂಖ್ಯೆ ಶನಿವಾರ ಬಂದಿರೋದಕ್ಕೂ ಅದಕ್ಕೂ ನೋಡಿ ವಯಸ್ಸಲ್ಲಿ ಹತ್ಕೊಂಡು ಹಿಂಗಿಂದ ಬರಬೇಕು. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಹೋಗ್ತಾ ಇತ್ತು.
ನೋಡಿ, ಇದು ಆಂಜನೇಯ ಸ್ವಾಮಿ ಹುಟ್ಟಿದ್ದು ಕ್ಷೇತ್ರ ಅಂತ ಪ್ರಸಿದ್ಧಿಯಾಗಿದೆ. ಅಂಜನಿ ಪುತ್ರ ಅಂದರೆ ಅಂಜನಿ ದೇವಿಯವರ ಪುತ್ರ ಅಂದರೆ ಆಂಜನೇಯ ಸ್ವಾಮಿ ಪ್ರತಿಷ್ಠೆ ಹೊಂದಿರೋ ಜಾಗ ಇದು. ಇಲ್ಲೇ ಹುಟ್ಟಿದ್ದಾರೆ ಅನ್ನೋ ನಂಬಿಕೆ ಕೂಡ ಇದೆ. ಇವತ್ತು ನಾವು ಬಂದರೆ ಶನಿವಾರ ಆಗಿರೋದ್ರಿಂದ ಫುಲ್ಲು ಜನನೇ ತುಂಬಿಕೊಂಡಿದ್ದಾರೆ. ಅದಕ್ಕೆ ಇಷ್ಟೊತ್ತಾಯಿತು ಹತ್ತೋದಕ್ಕೆ. ಒಳ್ಳೆ ದರ್ಶನ ಕೂಡ ಆಯಿತು. ನೀವು ನೋಡಿದ್ರಿ ಬೆಟ್ಟದ ಮೇಲಿಂದ ಎಲ್ಲ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಹಂಪಿ. ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀವಿ. ಅದ್ರೊಳಗೆ ಕ್ಲೀನಾಗಿ ಕಾಣಿಸ್ತಿಲ್ಲ, ಬಿಸಿಲು ಜಾಸ್ತಿ ಇರೋದಕ್ಕೆ. ಬಟ್ ಮೇಲಿಂದ ವ್ಯೂ ನೋಡಿ ಯಾವ ಥರ ಕಾಣುತ್ತೆ ಅಂತೇಳಿ. ಬೆಂಕಿ ಅಲ್ವಾ. ನಾವು ಅಲ್ಲಿಂದ ಹೋಗಿದ್ವಿ. ಆ್ಯಕ್ಚುಲಿ ಬೆಳಗ್ಗೆ ಅಲ್ಲಿ ಸ್ನಾನ ಮಾಡೋಕ್ಕೆ ಹೋಗಿದ್ವಿ. ಆ ಒಳಗೆ ನಡ್ಕೊಂಡು ಹೋಗಿ ಹಿಂಗೆ ಬಂದು ಇಲ್ಲಿ ಹತ್ತಿದ್ದೆ. ಅದೇ ತುಂಗಭದ್ರಾ ನದಿ, ನೀರು ಕಡಿಮೆ ಇದೆ. ಗೈಸ್ ನೋಡಿ ಅಂಜನಾದ್ರಿ ಹೇಗಿದೆ ಅಂತ. ಸ್ಯಾಟರ್ಡೆ ಅಲ್ಲದೆ ನೀವು ಯಾವತ್ತೇ ಬಂದ್ರೂ ಇಷ್ಟು ರಶ್ ಇರಲ್ಲ. ಸ್ಯಾಟರ್ಡೆ ಬಂದರೆ ಪೂಜೆ ಬೇರೆ ಇರುತ್ತಲ್ಲ, ಹೀಗಾಗಿ ಇಷ್ಟು ರಶ್ ಇದೆ. ನಿಮ್ಗೆ ಅಂಜನಾದ್ರಿ ಬೆಟ್ಟದ ವೀಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ. ನಾವು ಇಲ್ಲಿಂದ ಈಗ ನೆಕ್ಸ್ಟು ಹಂಪಿ ಅಥವಾ ಆನೆಗುಂದಿಗೆ ಹೋಗೋ ಪ್ಲ್ಯಾನ್ ಇದೆ. ಎಲ್ಲಿ ಹೋಗ್ತೀವಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಹೋಗೋಣ ಬನ್ನಿ ಇಲ್ಲಿಂದ. ಈಗ ಏನಂತ ಎಸಿದಣ್ಣ, ಹೋಗೋಣ? ಟೈಮ್ ಆಯ್ತಾ? ಅಲ್ಲೇ ಟಿಫನ್ ಮಾಡಿಲ್ಲ. ಹೇಳಿರಿ ಇನ್ನೊಂದ್ಸತಿ ನೀರು ಕುಡಿದು ಬರಂಬಲ್ಲೆ. ಏಕೆ ಇಳಿಯೋದ್ರೊಳಗೆ ಕರ್ಗೋ ಹೋಗ್ತೈತೆ. ನಾನು